ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಫನ್ ಇರಲ್ಲ, ನಾನು ಯಾವುದೇ ರೀತಿ ಚಾಲೆಂಜಸ್ ಕೊಡಲ್ಲ, ಇಲ್ಲಾಂದರೆ ಕ್ವಶನ್ಗಳನ್ನ ಕೇಳಲ್ಲ. ಬದಲಾಗಿ ನಿಮ್ಮ ಎಲ್ರಿಗೂ ಒಂದು ಇನ್ಫಾರ್ಮೇಷನ್ನ ಕೊಡಬೇಕು, ನಿಮ್ಗೊಂದು ವಿಚಾರ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಗೈಸ್, ಇವತ್ತು ನಾನು ಹೇಳಬೇಕು ಅಂತ ಹೊರಟಿರೋ ವಿಚಾರ ಕ್ಯಾನ್ಸರ್ ಬಗ್ಗೆ. ಕ್ಯಾನ್ಸರ್ ಅಂದ ಕೂಡಲೇ ತುಂಬ ಜನ ಭಯ ಪಡ್ತಾರೆ. ಕ್ಯಾನ್ಸರ್ ಬಂದರೆ ಬದುಕೋದೇ ಇಲ್ಲ. ಕ್ಯಾನ್ಸರ್ ಬರೀ ಸಿಗರೇಟ್ ಸೇಯೋದ್ರಿಂದ ಅಥವಾ ಎಣ್ಣೆ ಹೊಡೆಯೋದ್ರಿಂದ ಮಾತ್ರ ಬರಲ್ಲ. ಕ್ಯಾನ್ಸರಲ್ಲಿ ತುಂಬ ರೀತಿ ಕ್ಯಾನ್ಸರ್ಗಳಿದೆ. 100ಕ್ಕಿಂತ ಹೆಚ್ಚು ರೀತಿಗಳ ಕ್ಯಾನ್ಸರ್ ಇದೆ. ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಮೌತ್ ಕ್ಯಾನ್ಸರ್ ಆಗಿರ್ಬೋದು, ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಎಷ್ಟೋ ರೀತಿ ಕ್ಯಾನ್ಸರ್ಗಳಿದೆ. ಆದರೆ ಎಲ್ಲ ಕ್ಯಾನ್ಸರ್ಗಳಿಗೂ ಡೆಫಿನೆಟ್ ಆಗಿ ಸೊಲ್ಯೂಷನ್ ಅನ್ನೋದಿದೆ. ಗೈಸ್, ಮೊದಲಿಗೆ ಕ್ಯಾನ್ಸರ್ ಇರೋದು ಗೊತ್ತಾಯ್ತು ಅಂತ ಅಂದರೆ ಯಾವುದೇ ಕಾರಣಕ್ಕೂ ಹೆದರಬೇಡಿ. ಜೀವ ಕಳ್ಕೊತೀವಿ ಅಂತ ಹೇಳಿ ಭಯ ಪಡಬೇಡಿ. ಬದಲಾಗಿ ಕ್ಯಾನ್ಸರ್ನ ಹೇಗೆ ಗುಣಮುಖ ಪಡಿಸ್ಕೋಬೇಕು, ಎಲ್ಲಿ ಟ್ರೀಟ್ಮೆಂಟ್ನ ತಗೋಬೇಕು, ಹೇಗೆ ಅದರಿಂದ ಹೊರಗಡೆ ಬರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಕ್ಯಾನ್ಸರಿಂದ ಎಷ್ಟೊಂದು ಜನ ಗುಣಮುಖರಾಗಿರೋರನ್ನ ನಮ್ಮ ಸುತ್ತಮುತ್ತ ನೋಡ್ತೀವಿ. ಅದೇ ರೀತಿ ಕ್ಯಾನ್ಸರ್ಗೆ ತುತ್ತಾಗಿ ಸರ್ಜರಿ ಮಾಡಿಸ್ಕೊಂಡು, ಆಪ್ರೇಷನ್ ಮಾಡಿಕೊಂಡು, ಕೀಮೋ ಮಾಡಿಕೊಂಡು, ಇಮ್ಯುನೊಥೆರಪಿ ಮಾಡಿಕೊಂಡು ಸಕ್ಸಸ್ ಆಗದೆ ಸಾವನ್ನಪ್ಪಿರೋರನ್ನು ನಾವು ನೋಡ್ಬೋದು. ಈ ಕ್ಯಾನ್ಸರ್ ಬಂದ ಕೂಡಲೇ ಸರ್ಜರಿ, ಕೀಮೋ ಏನೇ ಮಾಡಿಸಿದ್ರು ಅದ್ರ ಜೊತೆಗೆ ಈ ಒಂದು ವಿಚಾರ ಮಾಡೋದ್ರಿಂದ ನಿಮ್ಮ ಜೀವನ ನೀವು ಕಾಪಾಡ್ಕೋಬೋದು ಅಂದರೆ ನಂಬ್ತೀರಾ? ಡೆಫಿನೆಟಾಗಿ ನಂಬಬೇಕು. ಅದು ಏನು, ಎಲ್ಲಿ, ಟ್ರೀಟ್ಮೆಂಟ್ ಹೇಗಿರುತ್ತೆ, ಎಷ್ಟು ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ, ಪ್ರತಿಯೊಂದು ತಿಳಿಸ್ಕೊಡ್ಬೇಕು ಅಂತಲೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ನಿಮ್ಮನ್ನು ಅದೇ ಜಾಗ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಗೈಸ್, ಇದೇ ನಾನು ಹೇಳಿದಂಥ ಜಾಗ, ಜಯನಗರ್ 4th T ಬ್ಲಾಕ್, BMTC ಬಸ್ ಡಿಪೋ ರೈಟ್ ಆಪೋಸಿಟಲ್ಲಿರುವಂಥ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್. ಈ ಹಾಸ್ಪಿಟಲ್ ಹೆಸರನ್ನ ಡೆಫಿನೆಟ್ ಆಗಿ ನೀವು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬಲ್ಲಿ ಕೇಳೇ ಇಡ್ತೀರಾ. ಎಷ್ಟೊಂದು ಜನ ಕ್ಯಾನ್ಸರ್ಗೆ ತುತ್ತಾಗಿರುವಂಥ ಪೇಷಂಟ್ಸ್ಗಳು ಇಲ್ಲಿ ಗುಣಮುಖರಾಗಿದ್ದಾರೆ. ಇದ್ರ ಬಗ್ಗೆ ಡೈರೆಕ್ಟಾಗಿ ನಾವು ಪೇಷಂಟ್ ಹತ್ರ, ಡಾಕ್ಟರ್ ಹತ್ರನೇ ಇನ್ಫಾರ್ಮೇಷನ್ನ ಕೇಳೋಣ, ಬನ್ನಿ. ಗೈಸ್, ನಾನು ಇನ್ನೊಂದು ವಿಚಾರನ ಹೇಳೋದನ್ನ ಮರೆತೆ. ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಲು ಇಷ್ಟು ಫೇಮಸ್ ಆಗೋದಕ್ಕೆ ಕಾರಣನೇ ಇವರ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟು. ಈ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, 5000 ವರ್ಷದ ಹಳೆಯ ರಾಸಾಯನ ಆಯುರ್ವೇದವನ್ನು ಇವತ್ತಿನ ಇಂಗ್ಲೀಷ್ ಮೆಡಿಸಿನ್ ಜೊತೆ ಈಸಿಯಾಗಿ ಬ್ಲೆಂಡ್ ಆಗಿರೋ ರೀತಿ ಇವರ ಟ್ರೀಟ್ಮೆಂಟು ಇರುತ್ತೆ. ನೀವು ಯಾವುದೇ ಟ್ರೀಟ್ಮೆಂಟ್ನ ತಗೋತಾ ಇದ್ರೂ ಇವರ ಟ್ರೀಟ್ಮೆಂಟ್ ತಗೊಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ, ಯಾವುದೇ ರೀತಿ ತೊಂದರೆ ಇರಲ್ಲ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ನಿಮಗೆ ತಿಳಿಸ್ಬೇಕು ಅಂದರೆ ನಾನು ಡಾಕ್ಟರ್ ಹತ್ರನೇ ಮಾತಾಡಬೇಕು. ಸೊ ಇವಾಗ ನೇರವಾಗಿ ಡಾಕ್ಟರ್ ಹತ್ರನೇ ಹೋಗಿ ನಮ್ಮಲ್ಲಿರೋವಂಥ ಡೌಟ್ಸ್ಗಳನ್ನ ಅವ್ರ ಹತ್ರ ಕೇಳೋಣ, ಬನ್ನಿ. ಗೈಸ್, ಇನ್ನೊಂದು 10 ನಿಮಿಷ ಡಾಕ್ಟ್ರು ಸಿಗ್ತಾರಂತೆ. ನನ್ನ ಹಿಂದೆ ಕಾಣಿಸ್ತಾ ಇದೆ ಅಲ್ಲ ಫೋಟೋ, ಶ್ರೀ ಬೊಮ್ಮು ವೆಂಕಟೇಶ್ವರ ರೆಡ್ಡಿ ಅನ್ನೋರು. ಅವರೇ ಈ ಆಸ್ಪತ್ರೆನ ಫೌಂಡರು. ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಗೆ ಮೇನು ಅಡಿಪಾಯ ಹಾಕಿದಂಥ ಇವರು 20 ವರ್ಷಗಳ ಕಾಲ ರಿಸರ್ಚ್ ಮಾಡಿ ಅದೆಷ್ಟೋ ಪ್ರೂವನ್ ರಿಸರ್ಚ್ ಮುಖಾಂತರ ನಮಗೆ ಈ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ನ ಜನರಿಗೆ ಅತಿ ಕಮ್ಮಿ ಬೆಲೆಯಲ್ಲಿ ಒದಗಿಸ್ತಾ ಇದ್ದಾರೆ. ನಾನು ಆಗಲೇ ಹೇಳ್ದಂಗೆ ನೀವು ಸರ್ಜರಿ ಆಗಿದ್ಮೇಲೆ ಕೀಮೋ, ಆಮೇಲೆ ಇಮ್ಯುನೊಥೆರಪಿ, ರೇಡಿಯೇಷನ್ ಏನೇ ಮಾಡಿಸ್ಕೊಂಡ್ರು ಅದ್ರ ಜೊತೆಗೆ ಇವ್ರನ್ನ ಟ್ರೀಟ್ಮೆಂಟ್ನ ತೊಗೊಳೋದ್ರ ಮುಖಾಂತರ ಕ್ಯಾನ್ಸರು ಅತಿ ಬೇಗವಾಗಿ ಗುಣಮುಖರಾಗ್ಬೋದು. ಅದ್ರ ಜೊತೆಗೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ಕೂಡ ಡೆವಲಪ್ ಆಗುತ್ತೆ. 20 ವರ್ಷಗಳ ಕಾಲ ಶ್ರಮ ಹಾಕಿದವ್ರಿಗೆ ನಿಜವಾಗ್ಲೂ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ಗೈಸ್, ಈ ಹಾಸ್ಪಿಟಲ್ ಒಳಗಡೆ ಬಂದಾಗ ನನಗೆ ಯಾವುದೋ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಒಳಗಡೆ ಬಂದಿದ್ದೀನಿ ಅನ್ನೋ ಫೀಲೇ ಇಲ್ಲ. ನಾನು ಒಂದು ವಿಚಾರನ ಸ್ಟ್ರೆಸ್ ಮಾಡಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಒಬ್ಬರು ಕ್ಯಾನ್ಸರ್ಗೆ ತುತ್ತಾಗಿದ್ದಾರೆ ಅಂದರೆ ಅವರು ಆಲ್ರೆಡಿ ಫಿಸಿಕಲಿ, ಮೆಂಟಲಿ ಸಿಕ್ಕಾಪಟ್ಟೆ ಕುಗ್ಗಿರ್ತಾರೆ. ಅಂಥವ್ರನ್ನ ದಯವಿಟ್ಟು ಆದಷ್ಟು ಕೇರ್, ಅಟೆನ್ಷನಿಂದ ನೋಡ್ಕೊಳೋದಕ್ಕೆ ಟ್ರೈ ಮಾಡಿ. ಹಿಂದಿನ ಕಾಲದಲ್ಲಿ ಸಿನಿಮಾದಲ್ಲಿ ಯಾರಿಗಾದ್ರೂ ಒಬ್ರಿಗೆ ಕ್ಯಾನ್ಸರ್ ಬಂತು ಅಂದರೆ ಅವ್ರ ಜೀವನನೇ ಮುಗ್ದೋಯ್ತು, ಮುಂದೆ ಅವ್ರಿಗೆ ಜೀವನನೇ ಇಲ್ಲ ಅನ್ನೋ ರೀತಿ ಪೋರ್ಟ್ರೇ ಮಾಡಿದ್ದಾರೆ. ಬಟ್ ಅದು ಸುಳ್ಳು. ಇವಾಗ ಯಾರಿಗಾದ್ರೂ ಒಬ್ರಿಗೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಯಿತು ಅಂತ ಅಂದರೆ ಅದು ಫಸ್ಟ್ ಸ್ಟೇಜಲ್ಲೇ 90% ಈಸಿಯಾಗಿ ರಿಕವರಿ ಮಾಡ್ಬೋದು. ನಿಮ್ಮ ಕೆಲಸ ಏನು ಅಂತ ಅಂದರೆ ಅವ್ರನ್ನ ಆದಷ್ಟು ಕೇರ್ ಟೇಕ್ ಮಾಡಿ, ಅವ್ರಿಗೆ ಅಟೆನ್ಷನ್ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗಿರೋವಂಥದ್ದು ಅಷ್ಟೇ ನಿಮ್ಮ ಕೆಲಸ ಆಗಿರುತ್ತೆ. ನಮಸ್ತೆ, ನನ್ನ ಹೆಸರು ವಿನಯ್ ಅಂತ ಹೇಳಿ. ನನಗೆ ಆ್ಯಕ್ಚುಲಿ ಕ್ಯಾನ್ಸರ್ ಬಗ್ಗೆ ಒಂದಿಷ್ಟು ಡೌಟ್ಸ್ಗಳಿತ್ತು. ಸೊ ಅದಕ್ಕೆ ನಿಮ್ಮನ್ನೇ ಡೈರೆಕ್ಟಾಗಿ ಕೇಳೋಣ ಅಂತ ಹೇಳಿ ಬಂದಿದ್ದೀನಿ. ತುಂಬ ಜನ ಕ್ಯಾನ್ಸರು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದ್ರಿಂದ ಇಲ್ಲ ಸ್ಮೋಕ್ ಮಾಡೋದ್ರಿಂದ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇವಾಗ ತುಂಬ ರೀತಿ ಕ್ಯಾನ್ಸರ್ಗಳಿದೆ, ಬಟ್ ಜನಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ, ನಾಲೆಜ್ ಇಲ್ಲ. ಸೊ ನೀವು ಏನು ಹೇಳ್ತೀರಾ? ನಮಸ್ತೆ, ನಾನು ಡಾಕ್ಟರ್ ರಶ್ಮಿ ಅಂತ. ನೀವು ಹೇಳ್ದಂಗೆ ಸ್ಮೋಕಿಂಗು, ಆಲ್ಕೋಹಾಲ್ ಎಲ್ಲನೂ ತುಂಬ ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್ ಹೌದು. ಬಟ್ ಇವಾಗಿನ ಪರಿಸ್ಥಿತಿಯಲ್ಲಿ ಅದಷ್ಟೇ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲ. ಅದು ಬಿಟ್ಟು ನಮಗಿರೋ ಈಗ ಪೊಲ್ಯೂಷನ್ನು, ಕೆಮಿಕಲ್ ಎಕ್ಸ್ಪೋಜರು, ಮೈಕ್ರೋಪ್ಲಾಸ್ಟಿಕ್ ಎಕ್ಸ್ಪೋಜರು ಈ ಥರ, ಮತ್ತು ಅನ್ವಾಂಟೆಡ್ ಆಗಿ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋದು, ಈ ಕಾರಣಗಳಿಂದನೂ
ಸಿಮ್ಟಮ್ಸ್ನ ಇಗ್ನೋರ್ ಮಾಡಿ ಕಂಟಿನ್ಯೂಸ್ ಮೆಡಿಕೇಶನ್ಸ್ ತಗೋತಿದ್ರೆ ಮತ್ತು ಪೊಲ್ಯೂಷನ್ನು ಪೈಕೋ ಪ್ಲಾಸ್ಟಿಕ್ ನಾನು ಆಗಲೇ ಹೇಳ್ದಂಗೆ ಈ ಎಲ್ಲ ಕಾರಣಗಳಿಂದನೂ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ. ಸೊ ಮುಂಚಿನ ಥರ ಬರೀ ಸ್ಮೋಕಿಂಗ್ ಮಾಡಿದ್ರೆ ಗುಟ್ಕಾ ತಿಂದರೆ ಅಥವಾ ಆಲ್ಕೋಹಾಲ್ ತಗೊಂಡ್ರಷ್ಟ ಅಂಥವ್ರಿಗೆ ಮಾತ್ರ ಬರುತ್ತೆ ಅನ್ನೋದು ಇಸ್ ನೋ ಮೋರ್ ಅ ಟ್ರೂತ್. ಬೇರೆಯವರಿಗೂ ಬರ್ತಾ ಇದೆ ಓಕೆ ಮ್ಯಾಮ್, ಕ್ಯಾನ್ಸರ್ಗೆ ತುತ್ತಾಗಿರೋರಲ್ಲಿ ಆಕ್ಚುಲಿ ನಿಜವಾದ ಚಾಲೆಂಜಸ್ ಏನು ಮ್ಯಾಮ್? ಕ್ಯಾನ್ಸರಿಂದ ಬಳಲ್ತಾ ಇರೋ ಪೇಷಂಟಿಗೆ ನಿಜವಾದ ಚಾಲೆಂಜಸ್ ಅಂದರೆ ಮೇನ್ಲಿ ಒಂದು ಅವರ ಡಿಸೀಸಲ್ಲಿರೋ ಸಿಮ್ಟಮ್ಗಳು, ಅದು ಪೇಯ್ನ್ ಇರ್ಬೋದು, ಬರ್ನಿಂಗ್ ಸೆನ್ಸೇಷನ್ ಅಥವಾ ಡೈಜೆಷನ್ ಆಗ್ತಾ ಇಲ್ಲ, ಇದೇ ಥರ ಡಿಪೆಂಡಿಂಗ್ ಆನ್ ಅವ್ರಿಗೆ ಎಲ್ಲಿ ಕ್ಯಾನ್ಸರ್ ಇದೆ ಅನ್ನೋದ್ರಿಂದ ಅವರಿಗೆ ಬೇರೆ ಬೇರೆ ಥರ ಸಿಮ್ಟಮ್ಸ್ ಇರುತ್ತೆ. ಆ ಸಿಮ್ಟಮ್ಸ್ ಜೊತೆ ಹೋರಾಡೋದು ಒಂದು ಮೇನ್ ಚಾಲೆಂಜು. ಅದು ಬಿಟ್ಟರೆ ಟ್ರೀಟ್ಮೆಂಟು, ಡಿಸೀಸ್ ಅಲ್ಲದೇ ಆ ಟ್ರೀಟ್ಮೆಂಟ್ ಏನು ತಗೊಳ್ತಾ ಇರ್ತಾರೆ ಆ ಟ್ರೀಟ್ಮೆಂಟಿಂದನೂ ತುಂಬ ಪೇನ್ಫುಲ್ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅದು ಕೂಡ ಈಸ್ ಅ ಮೇಜರ್ ಚಾಲೆಂಜ್. ಅದ್ರ ಜೊತೆಗೆ ಅವರು ಮನಸ್ಸು ಚೆನ್ನಾಗಿ ಇಟ್ಕೊಳ್ಬೇಕು. ದೇ ಶುಡ್ ಹ್ಯಾಂಡಲ್ ದೇರ್ ಇಮೋಷನ್ಸು, ಅದೆಲ್ಲ ವಿತ್ ದ ಸಪೋರ್ಟ್ ಆಫ್ ದೇರ್ ಫ್ಯಾಮಿಲಿ ಮೆಂಬರ್ಸ್ ದೇ ಶುಡ್ ಹ್ಯಾಂಡಲ್. ಬಟ್ ಡಿಸೀಸ್ ಅಲ್ದಲ್ಲೇ ಡಿಸೀಸ್ಗಾಗೋ ಟ್ರೀಟ್ಮೆಂಟ್ ಕೂಡ ಈಸ್ ಅ ಮೇಜರ್ ಚಾಲೆಂಜ್. ಅಷ್ಟು ಸುಲಭವಾಗಿ ಅಷ್ಟು ಈಸಿಯಾಗಿ ತಗೊಳ್ಳೋ ಥರ ಇರೋದಿಲ್ಲ. ಇಟ್ ಹ್ಯಾಸ್ ಇಟ್ಸ್ ಓನ್ ಸೈಡ್ ಎಫೆಕ್ಟ್ಸ್. ಆ್ಯಕ್ಚುಲಿ ಹಾಸ್ಪಿಟ್ಲಿಗೆ ಬಂದಿದ ಮೇಲೆ ನಿಮ್ಮ ರಸಾಯನ ಟ್ರೀಟ್ಮೆಂಟ್ ಬಗ್ಗೆ ನೋಡ್ತಾ ಇದ್ದೆ, ಅದು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅನ್ನಿಸ್ತು. ಸೊ ಈ ಟ್ರೀಟ್ಮೆಂಟು ಹೇಗೆ ವರ್ಕ್ ಆಗುತ್ತೆ ಮ್ಯಾಮ್? ರಸಾಯನ ಟ್ರೀಟ್ಮೆಂಟ್ ಅಂದರೆ ಇದೇನು ತುಂಬ ಹೊಸದಾಗೇನೋ ಬಂದಿರೋ ಟ್ರೀಟ್ಮೆಂಟ್ ಏನಲ್ಲ, ಮುಂಚಿಂದನೂ ಆಯುರ್ವೇದದಲ್ಲಿ ಇರೋದು. ನೀವು ಹೆಂಗೆ ಅಲೋಪತಿಕಲ್ಲಿ ಆರ್ಥೋಪೆಡಿಷನ್ಸು, ಆಬ್ಸ್ಟೆಟ್ರಿಷಿಯನ್ಸು ಈ ಥರ ಬೇರೆ ಬೇರೆ ಬ್ರ್ಯಾಂಚಸ್ ನೋಡ್ತಿರೋ ಅದೇ ಥರ ನಮ್ಮಲ್ಲೂ ಅದರದ್ದೇ ಆದ ಬ್ರ್ಯಾಂಚ್ಗಳಿದೆ. ಅಷ್ಟಾಂಗ ಆಯುರ್ವೇದ ಅಂತ ಹೇಳ್ತೀವಿ. ಅದರಲ್ಲಿ ರಸಾಯನ ಅನ್ನೋದು ಒಂದು ಬ್ರ್ಯಾಂಚು. ಅದರಲ್ಲಿ ಸಾಮಾನ್ಯ ಏನಾಗುತ್ತೆ ಅಂದರೆ ಸೆಲ್ಗಳು, ಬಾಡಿಯಲ್ಲಿರೋ ಎಲ್ಲ ಟಿಶ್ಯೂಗಳಲ್ಲಿರೋ ಸೆಲ್ಗಳು ಚೆನ್ನಾಗಿ ರೆಜುವಿನೇಟ್ ಆಗುತ್ತೆ ಆ್ಯಂಡ್ ಅದು ಅದರ ಆಪ್ಟಿಮಮ್ ಕೆಲಸಗಳನ್ನು ಮಾಡುತ್ತೆ. ಅಂದರೆ ಅದು ಏನು ವಾಟ್ ಇಟ್ ಈಸ್ ಮೆಂಟ್ ಟು ಡೂ ಅದನ್ನು ತುಂಬ ಆಪ್ಟಿಮಮ್ ಆಗಿ ಮಾಡೋ ಥರ ಮಾಡುವಂಥ ಮೆಡಿಸಿನ್ಗಳನ್ನ ನಾವು ರಸಾಯನ ಔಷಧಿಗಳು ಅಂತೀವಿ. ಸಾಮಾನ್ಯ ಇಲ್ಲೇನಾಗಿರುತ್ತೆ ಕ್ಯಾನ್ಸರ್ ಪೇಷಂಟ್ಸಲ್ಲಿ ಅಂದರೆ ಯಾವುದೋ ಒಂದು ಬಾಡಿ ಟಿಶ್ಯೂ ಹೈಪರ್ ಮೆಟಬಾಲಿಸಮ್, ಅಂದರೆ ಅದು ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಜಾಸ್ತಿ ಬೆಳೀತಾ ಇರುತ್ತೆ ಆ್ಯಂಡ್ ದೇಹಕ್ಕೆ ಅವಶ್ಯಕತೆ ಇರೋ ಯಾವ ಕೆಲಸನೂ ಅದು ಮಾಡ್ತಾ ಇರೋದಿಲ್ಲ. ಅದು ಮೇನ್ ಪ್ರಾಬ್ಲಮ್. ಸೊ ನಾವು ಸಾಮಾನ್ಯ ಈ ಥರ ಔಷಧಿಗಳು ಕೊಟ್ಟಾಗ ಆ ಟಿಶ್ಯೂನ ನಾರ್ಮಲೈಸ್ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ ಮೆಡಿಸಿನ್ಸು. ಈ ರೀತಿ ರಸಾಯನ ಮೆಡಿಸಿನ್ಸು ವರ್ಕ್ ಆಗುತ್ತೆ. ಗೈಸ್, ನನ್ನಲ್ಲಿರುವಂಥ ಒಂದಿಷ್ಟು ಪ್ರಶ್ನೆಗಳನ್ನ ಡಾಕ್ಟರ್ ಹತ್ರ ಕೇಳಿದ್ಮೇಲೆ ನನಗೆ ಒಂದು ವಿಚಾರ ಕ್ಲಿಯರ್ ಆಗಿ ಅರ್ಥ ಆಯಿತು. ಯಾರ್ಯಾರು ಕ್ಯಾನ್ಸರ್ಗೆ ತುತ್ತಾಗಿರ್ತಾರೋ ಅವರು ಕ್ಯಾನ್ಸರ್ನ ಪೇನ್ಫುಲ್ ಟ್ರೀಟ್ಮೆಂಟ್ಸ್ಗೆ ಗೋತ್ರು ಆಗ್ತಾನೆ ಇರ್ತಾರೆ. ಆ ಟ್ರೀಟ್ಮೆಂಟ್ಸ್ಗಳು ಎಷ್ಟು ಪೇನ್ಫುಲ್ ಗೊತ್ತಾ? ಫಾರ್ ಎಕ್ಸಾಂಪಲ್ ಸರ್ಜರಿ ಆಗಿರ್ಬೋದು ಅಥವಾ ರೇಡಿಯೇಷನ್ ಥೆರಪಿ ಆಗಿರ್ಬೋದು. ಡೆಫಿನೆಟಾಗಿ ಈ ಎಲ್ಲ ಟ್ರೀಟ್ಮೆಂಟ್ಸು ಕ್ಯಾನ್ಸರ್ನ ಗುಣಪಡಿಸೋದಕ್ಕೆ ತುಂಬ ಅವಶ್ಯಕವಾಗಿರೋದು. ಆದರೆ ಸರ್ಜರಿನ ತಡ್ಕೊಳ್ಳೋಂಥ ಶಕ್ತಿ ಬೇಕು ಮನುಷ್ಯನಿಗೆ, ಕೀಮೋನೋ ಬರ್ಸೋವಂಥ ತಾಳ್ಮೆ ಬೇಕು, ಅದ್ರ ಜೊತೆಗೆ ರೇಡಿಯೇಷನ್ನ ತಗೊಳ್ಳೋ ಅಂಥ ಸಹನೆ ಬೇಕು. ಯಾವಾಗಪ್ಪ ನಮಗೆ ಶಕ್ತಿ, ತಾಳ್ಮೆ, ಸಹನೆ ಸಿಗುತ್ತೆ ಅಂತ ಅಂದರೆ ಪುನರ್ಜನ್ ಅವರ ರಸಾಯನ ಆಯುರ್ವೇದವನ್ನು ಬಳಸಿದಾಗ ನಮಗೆ ಈ ಎಲ್ಲದೂ ಸಿಗುತ್ತೆ ಅನ್ನೋದನ್ನೇ ಡಾಕ್ಟರ್ ಹೇಳಿದ್ದು. ಹಾಗೆ ಇನ್ನೊಂದು, ಯಾವುದೇ ರೀತಿ ಪೇಯ್ನ್ ಆಗದಿರೋ ರೀತಿ ಇವರು ಇಲ್ಲಿ ಟ್ರೀಟ್ಮೆಂಟ್ನ ಕೊಡ್ತಾ ಇದ್ದಾರೆ. ಜನರಿಗೆ ಹೊಸ ಜೀವನ ಕಟ್ಕೊಳೋದಕ್ಕೆ ಪುನರ್ಜನ್ ಆಯುರ್ವೇದ ಹಾಸ್ಪಿಟ್ಲು ಮುಂದಾಗಿದೆ. ಇವರ ಬ್ರಾಂಚು ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲದೆ ಹೈದರಾಬಾದು, ವಿಜಯವಾಡ, ಕೋಲ್ಕತ್ತಾ, ಚೆನ್ನೈ, ಡೆಲ್ಲಿ ಎಲ್ಲ ಕಡೆ ಇದೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು, ಮಂಜುಳ, ವಯಸ್ಸು? 38. ಕ್ಯಾನ್ಸರ್ ಯಾವಾಗ ಶುರುವಾಯಿತು? 1 ವರ್ಷ ಎದೆಯಲ್ಲಿತ್ತು. ಕ್ಯಾನ್ಸರ್ ಅಂತ ಗೊತ್ತಾಗಿದ್ಮೇಲೆ ಏನೇನು ಟ್ರೀಟ್ಮೆಂಟ್ ಕೊಡಿಸಿದ್ರಿ? ಏನಾದರೂ ಸರ್ಜರಿ, ಕೀಮೋ ಅಥವಾ ರೇಡಿಯೇಷನ್ ಥೆರಪಿ ಏನಾದರೂ ಮಾಡಿಸಿದ್ರಾ? ಆಪರೇಷನ್ ಆಗಿದೆ. ಫಸ್ಟ್ ಕೀಮ್ ಆಗಿತ್ತು, ಆಮೇಲೆ ಆಪರೇಷನ್ ಆಗಿತ್ತು. ಸ್ಕ್ಯಾನ್ ಹೇಳಿದ್ರು ಇಲ್ಲಿ. ಎರಡು ಸಲ ಮೆಡಿಸಿನ್ ತಗೊಂಡಿವಿ, ಸ್ಕ್ಯಾನ್ ಮಾಡಿಸ್ಕೊಂಡ್ ಬಂದಿವಿ. ಇಲ್ಲಿ ಎಷ್ಟು ದಿನದಿಂದ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ? ಅವು ತಗೊಂಡು 3 ತಿಂಗಳು ತಗೊಂಡಿದ್ದೀನಿ. ಇಲ್ಲಿ ಬಂದ್ಮೇಲೆ ಏನಾದ್ರು ಡಿಫ್ರೆನ್ಸ್ ಇದೆಯಾ, ಚೇಂಜಸ್ ಇದೆಯಾ? ನಮಗ ಅವಾಗಿನಂಗೆ ಈಗ ಏನಿಲ್ಲ. ಮೊದ್ಲಿಗೆ ಹೆಂಗಿದ್ದೀನಿ ಈಗ ಹಂಗೆ ಇದ್ದೀನಿ. ಆರಾಮ ಆಗ್ತೀಯೇ ಇಲ್ಲ ಅನ್ನೋದು ಅಷ್ಟು ಕನ್ಫರ್ಮ್ ಇದ್ದಿಲ್ಲ ನಮಗ. ಇವಾಗ ಒಂದ್ ಸ್ವಲ್ಪ ಆರಾಮಾಗಿದೆ. ಇಲ್ಲಿ ಬಂದಿದ್ಮೇಲೆ ಡಾಕ್ಟರ್ ರೆಸ್ಪಾನ್ಸ್ ಹೇಗಿದೆ? ಅವ್ರು ಹೇಳೋದೆಲ್ಲ ಅರ್ಥ ಆಗ್ತಾ ಇದೆಯಾ? ಏನಾದ್ರು ಡಿಫ್ರೆನ್ಸ್ಗಳು ಕಾಣಿಸ್ತಾ ಇದೆಯಾ? ಸ್ಕ್ಯಾನ್ ಹೇಳಿದ್ರು ಇಲ್ಲಿ. ಎರಡು ಸಲ ಮೆಡಿಸಿನ್ ತಗೊಂಡಿವಿ, ಸ್ಕ್ಯಾನ್ ಮಾಡಿಸ್ಕೊಂಡ್ ಬಂದಿವಿ. ಆಮೇಲೆ ಈಗ ಮತ್ತೆ ಮೆಡಿಸಿನ್ ಕೊಡ್ತಾರ, ಆರಾಮ್ ಅನ್ಸಿದೆ, ನಾರ್ಮಲ್ ಅದ ಬಂದಿದೆ. ಈಗ ನೀವೇ ಮೆಡಿಸಿನ್ ತಗೊಂಡಿದ್ದೀರಾ, ಯೂಸ್ ಮಾಡಿದ್ದೀರಾ, ರಿಸಲ್ಟ್ ಹೇಗಿತ್ತು ಅನ್ನೋದನ್ನ ನೀವೇ ಹೇಳ್ಬಿಡಿ. ಇಷ್ಟೇ ನಾವು ಆರಾಮಾಗೋದು, ಬೇರೆಯವ್ರಿಗೂ ಆರಾಮಾಗ್ಲಿ ಅದೇ ನಾವು ಕೇಳೋದು. ನೋಡಿದ್ರಲ್ಲ ಪೇಷಂಟ್ ಮಾತಾಡಿದ ರೀತಿ. ಈ ನಮ್ಮ ರಸಾಯನ ಆಯುರ್ವೇದ ಇವತ್ತಿಂದು ನಿನ್ನೆದು ಅಲ್ಲ, ಸಾವಿರಾರು ವರ್ಷದ ಹಳೆಯ ಔಷಧಿ. ಆದರೆ ಇದನ್ನ ನಾವು ನಿರ್ಲಕ್ಷ್ಯ ಮಾಡಿ ನಾವು ಉಪಯೋಗಿಸ್ತಾ ಇರಲಿಲ್ಲ.
ಬಟ್ ಇವಾಗ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಅವರು ಅದಕ್ಕೆ ರೂಪಾಂತರ ಕೊಟ್ಟು ಅದರಿಂದ ಎಷ್ಟೋ ಸಾವಿರ ಜೀವಗಳನ್ನ ಉಳಿಸ್ತಾ ಇದ್ದಾರೆ. ಇದರಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ಗಳಿವೆ. ಮೊದಲನೇದಾಗಿ ಈ ಟ್ರೀಟ್ಮೆಂಟು ನೇರವಾಗಿ ರೂಟ್ ಕಾಸ್ನ ಟಾರ್ಗೆಟ್ ಮಾಡಿ ಕ್ಯಾನ್ಸರ್ನ ಸ್ಪ್ರೆಡ್ ಆಗದಿರೋ ರೀತಿ ನೋಡ್ಕೊಳ್ಳುತ್ತೆ. ಎರಡನೇದಾಗಿ ಬಾಡಿನಲ್ಲಿ ಇಮ್ಯುನಿಟಿನ ಜಾಸ್ತಿ ಮಾಡಿ ಪ್ರಾಣಶಕ್ತಿನ ಹೆಚ್ಚಿಸಿ ತಾನೇ ಕ್ಯಾನ್ಸರ್ ವಿರುದ್ಧ ಹೋರಾಡುವಂತೆ ಮಾಡುತ್ತೆ. ಈ ಟ್ರೀಟ್ಮೆಂಟಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಬೇರೆ ಟ್ರೀಟ್ಮೆಂಟಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ನ ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ನಾಲ್ಕನೇ ಪಾಯಿಂಟು, ಈ ಟ್ರೀಟ್ಮೆಂಟು ತುಂಬ ಕಮ್ಮಿ ಖರ್ಚಲ್ಲಿ ಆಗುತ್ತೆ. ಇನ್ ಕೇಸ್ ನಮ್ಮ ಬಾಡಿನಲ್ಲಿ ಏನಾದರೂ ಪ್ರಾಣಶಕ್ತಿಗಳು ಜಾಸ್ತಿ ಇದ್ದರೆ ನಮ್ಮ ರಿಕವರಿ ಹಾಗೆ ಚೇಂಜಸ್ಗಳನ್ನ ತುಂಬ ಫಾಸ್ಟಾಗಿ ನೋಡ್ಬೋದು. ಐದನೇದಾಗಿ ಈ ಟ್ರೀಟ್ಮೆಂಟಲ್ಲಿ ಯಾವುದೇ ರೀತಿ ಪೇಯ್ನ್ ಇರಲ್ಲ. ನೋಡಿದ್ರಲ್ಲ, ಇಲ್ಲಿ ಟ್ರೀಟ್ಮೆಂಟ್ ತೊಗೊತಾರೋಂಥ ಪೇಷಂಟ್ಗಳನ್ನ ಹೇಳಿರೋದನ್ನ ಕೇಳಿದ್ವಿ, ಡಾಕ್ಟರ್ ಹೇಳಿರೋದನ್ನ ನೋಡಿದ್ವಿ. ಇದೆಲ್ಲನೂ ಕೇಳಿದ್ಮೇಲೆ ನೋಡಿದ್ಮೇಲೆ ನನಗನ್ಸಿದ್ದು ಕ್ಯಾನ್ಸರಿಂದ ಬಳಲ್ತಾ ಇರೋವಂಥವ್ರಿಗೆ ಪುನರ್ಜನ್ ಆಯುರ್ವೇದ ಹಾಸ್ಪಿಟ್ಲು ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳಿ. ಇನ್ ಕೇಸ್ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸಲ್ಲಿ ಯಾರಾದರೂ ಕ್ಯಾನ್ಸರಿಂದ ಬಳಲ್ತಾ ಇದ್ದರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ಏನಾದರೂ ನಿಮ್ಗೆ ಇನ್ನೂ ಡೌಟ್ಸ್ ಇದ್ದರೆ ಪುನರ್ಜನ್ ಆಯುರ್ವೇದ ಕನ್ನಡ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಪೇಷಂಟ್ಸ್ಗಳು ಅವ್ರ ರಿವ್ಯೂಸ್ಗಳನ್ನ ಹೇಳಿದ್ದಾರೆ, ಅವರ ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡಿದ್ದಾರೆ, ಅದನ್ನು ಕೂಡ ನೋಡ್ಬೋದು. ಹಾಗೆ ಯಾರು ಕ್ಯಾನ್ಸರಿಂದ ಬಳಲ್ತಾ ಇದ್ದಾರೆ ಅವ್ರಿಗೆ ಆ ವೀಡಿಯೋಸ್ಗಳನ್ನ ಶೇರ್ ಮಾಡಿ. ಹೋಪ್ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ. ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಡೆಫಿನೆಟಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವರ ಲೊಕೇಶನ್ನು ಹಾಗೆ ಇವರ ಫೋನ್ ನಂಬರ್ನ ನಾನು ಪಿನ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ. ಚೆಕ್ಔಟ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾರೆ. ಬಾಯ್.